ನೆಚ್ಚಿನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿವಾಹಿನಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತೇ ಇದೆ ವಿಂಕ್ಲರು ಮಾರ್ಕೆಟಲ್ಲಿ ಎಷ್ಟು ಸದ್ದು ಮಾಡಿದೆ, ಎಷ್ಟು ಫೇಮಸ್ ಆಗಿದೆ ವಿಂಕ್ಲರ್ ಅನ್ನೋಂಥ ಜೆಟ್ಟು ಅಂತ ನಿಮಗೆ ಗೊತ್ತೇ ಇದೆ. ಆದರೆ ಕೆಲವೊಬ್ಬರಿಗೆ ವಿಂಕ್ಲರನ್ನು ಪಡ್ಕೊಳ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ರೇಟ್ ಜಾಸ್ತಿ ಅನಿಸ್ಬೋದು. ಸೊ ಹಾಗಾಗಿ ವಿಂಕ್ಲರ್ನ ಒಂದು ಮಾಡರ್ನ ಬಳಸ್ಕೊಂಡು ಸ್ವಲ್ಪ ಕಡಿಮೆ ರೇಟಲ್ಲಿ ಮಿನಿ ವಿಂಕ್ಲರ್ ಅಂತ ಮಾಡಿದ್ದಾರೆ. ಇದು ನೋಡಿ, ಇದು ಆ್ಯಕ್ಚುಲಿ ಮಿನಿ ವಿಂಕ್ಲರು. ಅದೇ ಕಾನ್ಸೆಪ್ಟಲ್ಲಿ ಈ ಒಂದು ಜೆಟ್ಟನ್ನು ಮಾಡಿದ್ದಾರೆ. ಆದರೆ ಇದಕ್ಕೆ ಹೆಸರು ರಾಕರ್ ಅನ್ನೋಂಥ ಹೆಸರನ್ನು ಕೊಟ್ಟಿದ್ದಾರೆ. ಮಾರ್ಕೆಟಲ್ಲಿ ಇದಕ್ಕಂತೂ ತುಂಬ ಬೇಡಿಕೆ ಇದೆ, ತುಂಬ ಫೇಮಸ್ ಕೂಡ ಇದೆ. ಆದರೆ ಹೆಚ್ಚು ಜನರಿಗೆ ಇದರ ಪರಿಚಯ ಇಲ್ಲ. ಇದರ ಸಂಚಿಕೆಯೇ ಹಿಂದಿನ ಒಂದು ಸಂಚಿಕೆಯಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ. ಹಾಗೆ ಕೂಡ ಇನ್ನೊಂದು ಜೆಟ್ ಇದೆ ನನ್ನ ಕೈಯಲ್ಲಿ. ಇದು ಕೂಡ ಗಜ 2020 ಅನ್ನೋಂಥ ಜೆಟ್ಟು. ಈ ಜೆಟ್ಟು ಕೂಡ ತುಂಬ ಫೇಮಸ್ ಆದಂಥ ಜೆಟ್ಟು. ಎಲ್ಲಿ ಹೋದರೂ ಕೂಡ ಈ ಜೆಟ್ಟನ್ನು ಯೂಸ್ ಮಾಡ್ತಾರೆ ಜನರು. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಈ ಮಿನಿ ವಿಂಕ್ಲರ್ ಅಥವಾ ರಾಕರ್ ಅನ್ನೋಂಥ ಜೆಟ್ಟು ಹಾಗೆ ಕೂಡ ಫೇಮಸ್ ಆಗಿರುವಂಥ ಈ ಒಂದು ಗಜ 2020 ಅನ್ನುವಂಥ ಎರಡು ಜೆಟ್ಗಳ ಒಂದು ಹೋಲಿಕೆಯನ್ನು ಮಾಡಲಿದ್ದೇವೆ, ಎರಡು ಕಂಪ್ಯಾರಿಸನ್ ಮಾಡಲಿದ್ದೇವೆ. ಎರಡರ ರೇಟು ಹೇಗಿದೆ, ನೀರು ಯಾವ ರೀತಿ ಡಿಸ್ಚಾರ್ಜ್ ಮಾಡುತ್ತೆ, ಮತ್ತು ಅದರ ಪರ್ಫಾರ್ಮೆನ್ಸ್ ಹೇಗಿದೆ, ಅದರ ಸ್ಪೀಡು, ತಿರುಗುವಂಥ ಸ್ಪೀಡು ಹೇಗಿದೆ, ಹಾಗೆ ಕೂಡ ವೈಬ್ರೇಷನ್ಸ್ ಇದೆಯೋ, ಇನ್ನು ಹಲವಾರು ರೀತಿಯ ಒಂದು ಅಂಶಗಳನ್ನು ನಾವು ಇವತ್ತು ಕಂಪೇರ್ ಮಾಡಿ ನೋಡಲಿದ್ದೇವೆ ವೀಕ್ಷಕರೇ. ಹಾಗಾದರೆ ಇನ್ನು ತಡ ಮಾಡೋದು ಬೇಡ, ಫಸ್ಟು ಇದರ ಸ್ಪೆಸಿಫಿಕೇಷನ್ ನಿಮಗೆ ಹೇಳ್ತೇನೆ ವೀಕ್ಷಕರೇ. ಫಸ್ಟಿಗೆ ಈ ಒಂದು ಮಿನಿ ವಿಂಕ್ಲರ್ ಅಥವಾ ರಾಕರ್ ಅನ್ನೋಂಥ ಒಂದು ಜೆಟ್ನ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಇದಕ್ಕೆ ರೇಟು ಹೇಳಿದ್ರೆ ವೀಕ್ಷಕರೇ, ಒಂದು ರಾಕರಿಗೆ 15 ರೂಪಾಯಿ ರೇಟ್ ಇದೆ. ವಿಂಕ್ಲರಿಗೆ ಒರಿಜಿನಲ್ ವಿಂಕ್ಲರ್ ಕಂಪನಿಗೆ 65 ರೂಪಾಯಿ ಇದೆ. ಅದರಲ್ಲಿ ಗಗನ ಬ್ಲೂ ಬರ್ಡ್ ಅನ್ನೋಂಥ ಒಂದು ಕಂಪ್ನಿಯವರು ಇನ್ನೊಂದು ವಿಂಕ್ಲರ್ ಮಾಡಿದ್ದಾರೆ, ಅದಕ್ಕೆ 45 ರೂಪಾಯಿ ಇದೆ. ಆದರೆ ಇದಕ್ಕೆ ರೇಟು ಕೇವಲ 15 ರೂಪಾಯಿ. ಮತ್ತು ಇದು ನೀರು ಎಷ್ಟು ದೊಡ್ಡ ಜಾಗವನ್ನಿದು ಕವರ್ ಮಾಡುತ್ತೆ ಅನ್ನುವಂಥ ಇನ್ನೊಂದು ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಬರ್ಬೋದು. ಸೊ ಅದಕ್ಕೂ ಕೂಡ ಆನ್ಸರ್ ಹೇಳ್ತಾನೆ ವೀಕ್ಷಕರೇ. ಇದು 20 ಅಡಿಯಷ್ಟು, ಒಂದು ಸೈಡ್ 20 ಮತ್ತೊಂದು ಸೈಡ್ 20, ಟೋಟಲ್ 40 ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ. ಇನ್ನೊಂದು ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಬಂದಿರ್ಬೋದು, ಇದು ಒಂದು ತಾಸಿಗೆ ಎಷ್ಟು ನೀರನ್ನು ಪೂರೈಕೆ ಮಾಡುತ್ತೆ ಅನ್ನುವಂಥ ಇನ್ನೊಂದು ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಬಂದಿರ್ಬೋದು ವೀಕ್ಷಕರೇ. ಸೊ ಅದಕ್ಕೂ ಕೂಡ ನಿಮಗೆ ಆನ್ಸರ್ ಹೇಳಿದವ್ರೆ ವೀಕ್ಷಕರೇ. ಇದು ಒಂದು ತಾಸಿಗೆ 1.5ರಿಂದ 2 kg ಅಷ್ಟು ನೀರಿನ ಒಂದು ಪ್ರೆಷರ್ ಇದ್ದಾವಾಗ 400 ಲೀಟರ್ ನೀರನ್ನು ಇದು ಪೂರೈಕೆ ಮಾಡುತ್ತೆ ಅಂತ ಕಂಪ್ನಿಯವರು ಹೇಳಿದ್ದಾರೆ ವೀಕ್ಷಕರೇ. ಹಾಗೆ ಕೂಡ ಈ ಒಂದು ಗಜಾ ಜೆಟ್ಟು, ತುಂಬ ಪ್ರಚಲಿತವಾದ ಗಜಾ ಜೆಟ್ನ ಬಗ್ಗೆ ಮಾಹಿತಿ ನಿಮಗೆ ಕೊಡೋದಾದರೆ, ಒಂದು ಜೆಟ್ಟಿಗೆ ಇದರ ಬೆಲೆ 25 ರೂಪಾಯಿಗೆ ಒಂದು ಇದೆ ವೀಕ್ಷಕರೇ. ಹಾಗೆ ಕೂಡ ಇದು ಎಷ್ಟು ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಒಂದು ತಾಸಿಗೆ 1.5ರಿಂದ 2 kg ಅಷ್ಟು ಪ್ರೆಷರ್ ಇದ್ದಾವಾಗ ಅಂತ ಹೇಳಿದ್ರೆ 700 ಲೀಟರ್ ಅಷ್ಟು ನೀರನ್ನು ಇದು ಒಂದು ತಾಸಿಗೆ ಡಿಸ್ಚಾರ್ಜ್ ಮಾಡುತ್ತೆ. ಇದು ಅರ್ಧ ಇಂಚಿನ ಒಂದು ಗಜ ಜೆಟ್ಟು. ಇದರಲ್ಲೇ 3/4 ಇಂಚಿನ ಒಂದು ಗಜ ಜೆಟ್ಟು ಬರುತ್ತೆ. ಅದು ಕೇವಲ 50 ಲೀಟರ್ ಇದಕ್ಕಿಂತ ಜಾಸ್ತಿ ಡಿಸ್ಚಾರ್ಜ್ ಮಾಡುತ್ತೆ. ಅಂದರೆ 750 ಲೀಟರ್ ಅಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ. ಹಾಗೆ ಕೂಡ ಎಷ್ಟು ದೊಡ್ಡ ಜಾಗವನ್ನು ಕವರ್ ಮಾಡುತ್ತೆ ಎನ್ನುವಂಥ ಒಂದು ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಖಂಡಿತವಾಗಿಯೂ ಬಂದೇ ಇದೆ ವೀಕ್ಷಕರೇ. ಅದಕ್ಕೆ ಆನ್ಸರ್ ಹೇಳೋದಾದರೆ, ಇದು ಕೂಡ ಒಂದು ಸೈಡ್ 20, ಇನ್ನೊಂದು ಸೈಡ್ 20, ಟೋಟಲ್ಲು 40 ಅಡಿಯಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಅಂತೆ. ಹಾಗೆ ಇನ್ನೊಂದು ಒಂದು ಉತ್ತಮವಾದಂಥ ಒಂದು ಅಂಶ ಇದರ ಬಗ್ಗೆ ಹೇಳ್ತೇನೆ ನಾನು. ಇದರ ಮಟೀರಿಯಲ್ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ ವೀಕ್ಷಕರೇ. UV ಸ್ಟೆಬಿಲೈಸ್ಡ್ ಮಟೀರಿಯಲಿಂದ ಮಾಡಿದ್ದಾರೆ ಅಂತ ಹೇಳಿದರೆ ಸೂರ್ಯನ ಬೆಳಕಿಗೆ ಇದು ಬೇಗ ಕೆಟ್ಟು ಹೋಗೋದಿಲ್ಲ. ಕೆಲವು ಜೆಟ್ಟುಗಳು ಸೂರ್ಯನ ಬೆಳಕಿಗೆ 1 ವರ್ಷ ಆದ ನಂತರ ಬಿಳಿಯಾಗಿ ಕಲರ್ ಹೋಗಿ ಪೌಡ್ರ್ ಬರುತ್ತೆ. ಆದರೆ ಇದರಲ್ಲಿ ನಿಮಗೆ ಹಾಗೆ ಆಗೋದಿಲ್ಲ, ಪೌಡ್ರ್ ಬರೋದಿಲ್ಲ. ನೀವು ಎಷ್ಟೇ ವರ್ಷ ಯೂಸ್ ಮಾಡಿದ್ರು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಇದು ಕೂಡ ಹಾಗೆ ವೀಕ್ಷಕರೇ. ನಾನು ಕೆಲವು ದಿನಗಳ ಹಿಂದೆ ಮಂಗಳೂರು ಹೋಗಿದ್ದೆ. ಮಂಗಳೂರಲ್ಲಿ ಗಾರ್ಡನಲ್ಲಿ ಇದನ್ನು ತುಂಬ ಪ್ರಮಾಣದಲ್ಲಿ ಇದನ್ನು ಯೂಸ್ ಮಾಡಿದ್ದಾರೆ. ಸೊ ಇದರ ಒಂದು ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ತಡ ಮಾಡೋದು ಬೇಡ, ಬನ್ನಿ ಇವಾಗ ನಾನು ಫಿಕ್ಸ್ ಮಾಡಿ ತೋರಿಸ್ತೇನೆ. ಈ ಎರಡನ್ನೂ ಕೂಡ ನಾನು ಅರ್ಧ ಇಂಚಿನ ನಮ್ಮ ಒಂದು ಏನು ಸೆಟ್ಟಿಂಗ್ ಇದೆ ನಮ್ಮದು, ಆ ಸೆಟ್ಟಿಂಗಿಗೆ ಇದನ್ನು ಫಿಟ್ಟಿಂಗ್ ಮಾಡಿ ತೋರಿಸ್ತೇನೆ. ಸೇಮ್ ಪ್ರೆಷರನ್ನು ಎರಡು ಜೆಟ್ಟುಗಳಿಗೆ ಬರೋ ಹಾಗೆ ಮಾಡ್ತೇನೆ. ಬನ್ನಿ ವೀಕ್ಷಕರೇ. ನೋಡಿ, ಇಲ್ಲಿ ನಾವು ಗ್ರೀನ್ಲ್ಯಾಂಡ್ ಅನ್ನುವಂಥ ಗಗನ ಜೆಟ್ಟನ್ನು ಹಾಕಿದ್ದೇವೆ. ಇಲ್ಲಿ ಗ್ರೀನ್ಲ್ಯಾಂಡು ಆ ಕಡೆ ಹಾಕಿದ್ದೇವೆ. ಇದು ಗಗನ ಕಂಪ್ನಿದು. ನೋಡಿ, ಗ್ರೀನ್ಲ್ಯಾಂಡ್ ಅಲ್ಲಿ ಕಾಣಿಸ್ತದೆ ನಿಮಗೆ ಆ ಕಡೆ. ಸೊ ಈ ಜೆಟ್ಟನ್ನು ತೆಗೆದು ನಾನು ಇಲ್ಲಿ ಮಿನಿ ರಾಕರ್ ಅಥವಾ ಮಿನಿ ಸ್ಪ್ರಿಂಕ್ಲರ್ ಅನ್ನುವಂಥ ಜೆಟ್ಟನ್ನು ಹಾಕ್ತೇನೆ. ಮಿನಿ ರಾಕರ್ ಅಲ್ಲ, ಆ್ಯಕ್ಚುಲಿ ರಾಕರ್ ಇದು, ಮಿನಿ ವಿಂಕ್ಲರ್ ಇದು.
ನೋಡಿ, ಇದನ್ನು ಫಿಟ್ಟಿಂಗ್ ಮಾಡಲಿಕ್ಕೂ ಕೂಡ ತುಂಬ ಈಸಿಯಾಗಿದೆ ವೀಕ್ಷಕರೇ. 2 ಸಪೋರ್ಟರ್ಸ್ ಕೊಟ್ಟಿದ್ದಾರೆ. ಸಪೋರ್ಟರ್ನ ಜಸ್ಟು ಹಿಡ್ಕೊಂಡು ತಿರ್ಸಿದ್ರೆ ಮುಗೀತು. ನೋಡಿ, ಇದು ಫುಲ್ಲು 360 ಡಿಗ್ರಿ ತಿರುಗುತ್ತೆ. ಹಾಗೆ ಕೂಡ ಇದನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ ನಿಮಗೆ ಇಲ್ಲಿ ಲಾಕ್ ಕೊಟ್ಟಿದ್ದಾರೆ. ಈ ಲಾಕನ್ನು ಹೀಗೆ ನೀವು ಕಳಚಿದ್ರೆ ನೋಡಿ, ಇಲ್ಲಿ ಲಾಕ್ ಕೊಟ್ಟಿದ್ದಾರೆ. ಈ ಲಾಕನ್ನು ನೀವು ಹೀಗೆ ಎಳೆದು ಓಪನ್ ಮಾಡಿದರೆ ಇದು ಕಿತ್ತು ನೀವು ಕ್ಲೀನು ಮಾಡ್ಬೋದು ವೀಕ್ಷಕರೇ. ಹಾಗೆ ಇವಾಗ ಈ ಗಜ ಜೆಟ್ಟನ್ನು ಈ ಕಡೆ ಹಾಕಿ ತೋರಿಸ್ತೀನಿ. ಇದು ನೋಡಿ, ಇದು ನಮ್ಮ ಗ್ರೀನ್ಲ್ಯಾಂಡ್ ಅನ್ನುವಂಥ ಒಂದು ಜೆಟ್ಟು. ಇದು ಬೇರೆ ಜೆಟ್ಟು, ಇದು ಬೇರೆ ಜೆಟ್ಟು. ಇದನ್ನು ಇವಾಗ ತೆಗೆದು ಇಲ್ಲಿ ಇದನ್ನು ಫಿಕ್ಸ್ ಮಾಡಿ ತೋರಿಸ್ತೇನೆ, 1/2 ಇಂಚಿಂದು. ವೀಕ್ಷಕರೇ, ನಿಮಗೆ ನಾವು ತೋರಿಸುವಂಥ ಯಾವುದೇ ಜೆಟ್ ಬೇಕಂತ ಹೇಳಿದರೆ ಇಲ್ಲಿ ಕೆಳಗಡೆ ಸ್ಕ್ರೀನಲ್ಲಿ ನಿಮಗೆ ಒಂದು ನಂಬರ್ ಕಾಣಿಸ್ತಾ ಇದೆ ಇರ್ಬೋದು, ಮಹೀಂದ್ರ ಹಾರ್ಡ್ವೇರ್ ಅಂತ ಹೇಳಿ. ಅಲ್ಲಿ ನೀವು ಕರೆ ಮಾಡಿ ನೀವು ಜೆಟ್ಗಳನ್ನು ಪಡ್ಕೊಳ್ಬೋದು ವೀಕ್ಷಕರೇ. ತುಂಬ ಜನರು ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡ್ತಾರೆ, ಮತ್ತು ಲಾಸ್ಟಿಗೆ ನಮಗೆ ಕೇಳ್ತಾರೆ, ಸರ್ ನಮಗೆ ನಂಬರ್ ಕೊಡಿ, ಇದೆಲ್ಲಿ ಸಿಗುತ್ತೆ ಅಂತ ಪದೇ ಪದೇ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ, ನಿಮಗೆ ಎಲ್ಲ ಮಾಹಿತಿ ಕೂಡ ಸಿಗುತ್ತೆ. ನೋಡಿ, ಫುಲ್ ಟೈಟ್ ಆಗಿದೆ ಇದು. ಇವಾಗ ನಾನು ಮೋಟ್ರ್ ಚಾಲು ಮಾಡಿ ಬರ್ತೇನೆ, ನೋಡೋಣ ಯಾವ ರೀತಿಯಾಗಿ 2 ಜೆಟ್ಗಳು ಯಾವ ರೀತಿಯಾಗಿ ನೀರು ಹಾರುತ್ತೆ, ಅದರ ಹನಿಗಳು ಯಾವ ರೀತಿಯಾಗಿ ಸ್ಪ್ರಿಂಕಲ್ ಆಗುತ್ತೆ. ದೊಡ್ಡ ದೊಡ್ಡ ಹನಿಗಳು ಬೀಳುತ್ತೋ, ಚಿಕ್ಕ ಚಿಕ್ಕ ಹನಿಗಳು ಬೀಳುತ್ತೋ, ಹಾಗೆ ಕೂಡ ದೂರದವರೆಗೆ ಎಷ್ಟು ದೂರದವರೆಗೆ ನೀರು ಹಾರುತ್ತೆ, ಮತ್ತು ಅದರ ಸ್ಪೀಡ್ ಕೂಡ ಕಂಪೇರ್ ಮಾಡಿ ನೋಡೋಣ. ಬನ್ನಿ ವೀಕ್ಷಕರೇ. ನೋಡಿ, ನಮ್ಮ ಮಿನಿ ವಿಂಕ್ಲರು ಅಥವಾ ರಾಕರು ಚಾಲು ಆಗಿದೆ. ಹತ್ರ ಬನ್ನಿ ಸ್ವಲ್ಪ. ನೋಡಿ ವೀಕ್ಷಕರೇ, ಇದು ಮಿನಿ ವಿಂಕ್ಲರ್ ಅಥವಾ ರಾಕರ್ ಅನ್ನುವಂಥ ಜೆಟ್ ತುಂಬ ಚೆನ್ನಾಗಿ ಹಾರ್ತಾ ಇದೆ. ನೀವು ವಿಂಕ್ಲರಿಂದು ಒಂದು ಸಂಚಿಕೆ ಮಾಡಿದವಾಗ ನೀವು ನೋಡಿರ್ಬೋದು, ವಿಂಕ್ಲರ್ ತುಂಬ ಮೇಲ್ಗಡೆಯಿಂದ ಹಾರ್ತಾ ಇತ್ತು, ತುಂಬ ಮೇಲಿಂದ ಹನಿಗಳು ಬೀಳ್ತಾ ಇತ್ತು. ಇದು ಕೂಡ ಸೇಮ್ ಅದರಂಗೆ ಹನಿಗಳು ತುಂಬ ಮೇಲಿಂದ ಹಾರುತ್ತೆ, ಮತ್ತು ಇದರ ಹನಿಗಳು ಫುಲ್ ಇಬ್ಬನಿ ರೀತಿಯಲ್ಲಿ ಬೀಳೋದಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ಹನಿಗಳು ಬೀಳುತ್ತೆ. ಮತ್ತು ವೈಬ್ರೇಷನ್ನು ಕೂಡ ಜಾಸ್ತಿ ಇಲ್ಲ ಇದಕ್ಕೆ, ಮತ್ತು ಸ್ಪೀಡ್ ಕೂಡ ತುಂಬ ಚೆನ್ನಾಗಿ ಸ್ಪೀಡ್ ಇದೆ. ಅಲ್ಲಿ ತೋರಿಸಲಿ, ಎಲ್ಲಿವರೆಗೆ ನೀವು ಹೋಗ್ತದೆ ತೋರಿಸಲಿ. ಅಲ್ಲೊಂದು ಮಾರ್ಕ್ ಮಾಡಿಬಿಡಿ, ಅಲ್ಲಿವರೆಗೆ ಲೈನ್ ಅಡಿರಿ ನೋಡಿ, ಇಲ್ಲಿವರೆಗೆ ಬರ್ತದೆ. ನೋಡಿ, ಮಿನಿ ವಿಂಕ್ಲರು ಅಲ್ಲಿವರೆಗೆ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ವೀಕ್ಷಕರೇ. ಬೇಕಾದ್ರೆ ಇವಾಗ ನಾನು ಕೈ ಬಿಟ್ಟು ತೋರಿಸ್ತೇನೆ, ನೋಡಿ ನೀವು. ಇವಾಗ ವೀಕ್ಷಕರೇ, ನಾನು ಆ ಗಜ ಜೆಟ್ಟನ್ನು ನಿಮಗೆ ಹಾರಿಸಿ ತೋರಿಸ್ತೇನೆ. ಗಜ ಜೆಟ್ಟು ಯಾವ ರೀತಿಯಾಗಿ ಹಾರುತ್ತೆ, ಯಾವ ರೀತಿಯಾಗಿ ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಅನ್ನೋದನ್ನು ನಾನು ತೋರಿಸ್ತೇನೆ. ಅದಕ್ಕೂ ಮುಂಚೆ ಇದನ್ನು ನಾನು ಕ್ಲೋಸ್ ಮಾಡ್ಕೊಳ್ತೇನೆ. ನೋಡಿ ವೀಕ್ಷಕರೇ, ಇದು ನಮ್ಮ ಗಜ ಜೆಟ್ಟು. ಸ್ವಲ್ಪ ಹತ್ರ ಬನ್ನಿ. ಹತ್ರ ಬನ್ನಿ. ನೋಡಿ, ಗಜ ಜೆಟ್ಟು ಯಾವ ರೀತಿಯಾಗಿ ಹಾರ್ತಾ ಇದೆ. ಇದರ ಹನಿಗಳು ವಿಂಕ್ಲರ್ ಅಥವಾ ಮಿನಿ ವಿಂಕ್ಲರ್ ಅಥವಾ ರಾಕರ್ ಅಂತ ಹೇಳಿದ್ನಲ್ಲ, ಅದರಷ್ಟು ಹೈಟಲ್ಲಿ ಹಾರ್ತಾ ಇಲ್ಲ. ಸ್ವಲ್ಪ ಹಿಂಗೆ ಶಾರ್ಟ್ ಹೈಟಲ್ಲಿ ತುಂಬ ದೂರದವರೆಗೆ ಹಾರ್ತಾ ಇದೆ. ಮತ್ತು ಅದಕ್ಕೆ ಕಂಪೇರ್ ಮಾಡಿದರೆ ಇದರ ಹನಿಗಳು ಸ್ವಲ್ಪ ಬಾರೀಕ್ ಹನಿಗಳು ಬರುತ್ತೆ. ನಮ್ಮ ಮಿನಿ ವಿಂಕ್ಲರ್ ಅಥವಾ ರಾಕರಲ್ಲಿ ಹನಿಗಳು ಸ್ವಲ್ಪ ದೊಡ್ಡದಾಗಿ ಬೀಳ್ತಾ ಇತ್ತು.
ಇದರ ಹನಿಗಳು ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಹಾಗೆ ಕೂಡ ತುಂಬ ಬಾರೀಕ್ ಹನಿಗಳು ಬೀಳ್ತಾ ಇದೆ. ಇಬ್ಬನಿ ಥರ ಬೀಳ್ತಾ ಇಲ್ಲ, ಮಳೆ ಹನಿ ಬಿದ್ದ ಹಾಗೆ ಬೀಳ್ತಾ ಇದೆ ವೀಕ್ಷಕರಿದು. ಹಾಗೆ ಇದರ ದೂರ ನೋಡಿ ಎಷ್ಟು ದೂರದವರೆಗೆ ಹಾರ್ತಾ ಇದೆ. ಈ ಬೇಲಿವರೆಗೆ ಹಾರ್ತಾ ಇದೆ. ಇದು ಸ್ವಲ್ಪ ಜಾಸ್ತಿ ಒಂದು ಸೈಡ್ ಹಿಡಿದಿದ್ದಾರೆ, ಇನ್ನೊಂದು ಸೈಡ್ ಬಿಡಬೇಕು. ಒಂದು ಸೈಡ್ ಬಿಟ್ಟಿದ್ದೇನೆ, ಇನ್ನೊಂದು ಸೈಡ್ ಬಿಡಲಿಲ್ಲ. ಹಾಗೆ ಕೂಡ ಗಾಳಿ ಕೂಡ, ನೀರು ಯಾವ ಕಡೆ ಹೋಗ್ತಾ ಇದೆ ಅದೇ ಕಡೆ ಗಾಳಿ ಕೂಡ ಹೋಗ್ತಾ ಇದೆ. ಸೊ ಇವಾಗ ನಾನು ಒಂದು ಸೈಡ್ ಮುಚ್ಚಿಟ್ಟಿದ್ದೆ, ಅದನ್ನು ಇವಾಗ ಒಂದು ಸೈಡಲ್ಲಿ ಬಿಟ್ಟು ತೋರಿಸ್ತೇನೆ ಎಷ್ಟು ದೂರ ಹಾರುತ್ತೆ ಅಂತ ಹೇಳ್ಕೊಂಡು. ನೋಡಿ, ನೀವು ಸ್ವಲ್ಪ ಆ ಕಡೆ ಹೋಗಿ ಕ್ಯಾಮ್ರಾ ತೊಗೊಂಡು. ಅಲ್ಲ, ಇದಿಷ್ಟು ರೊಟೇಟ್ ಮಾಡಬೇಡಿ, ರೊಟೇಟ್ ಮಾಡೋಕೆ ಕೊಡಬೇಡಿ. ಒಂದು ಸೈಡ್ 2 ಸೈಡ್ ನೀರಷ್ಟೇ ಬಿಡಿ. ಹಾಂ, ನೋಡಿ ಇವಾಗ ನೋಡಿ. ಈಗ ನೋಡಿ ವೀಕ್ಷಕರೇ, ಈಗ ಎರಡೂ ಕಡೆ ನಾನು ಕೈ ಬಿಟ್ಟಿದ್ದೇನೆ. ಈಗ ನೋಡಿ ನೀರು ಎಷ್ಟು ದೂರ ಹಾರ್ತಾ ಇದೆ ಅಂತ ಹೇಳಿ. ಇಲ್ಲಿಗಿದೆ. ಮಾರ್ಕ್ ಹಾಕ್ಬಿಡಿ. ಈ ಬಾಟ್ಲ್ ಇಡ್ಲಾ? ಈ ಕಡೆ ಮಾಡಿ. ಹಾಂ, ನೋಡಿ ಇಲ್ಲಿಗಿದೆ, ಇಲ್ಲಿಗೆ ಬರ್ತದೆ ನೋಡಿ ನೀರು. ಹಾಂ, ಇದು ಬೀಳ್ತಾ ಇದೆ, ಅದ್ರ ಮೇಲೆ ಬೀಳ್ತಾ ಇದೆ. ಹಾಂ, ಬೀಳ್ತಾ ಇದೆ ಅದ್ರ ಮೇಲೆ. ಹಾಂ, ಓಕೆ, ಸರಿ. ಅಳತೆ ಮಾಡ್ಕೊ ಎಲ್ಲ ಟೇಪಿಂದ. ಓಕೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವಾಗ ನಾನು ಮೋಟರ್ನ ಆಫ್ ಮಾಡಿದ್ದೇನೆ. ಇವಾಗ ನೋಡೋಣ ಎರಡದು ರಿಸಲ್ಟು, ಎಷ್ಟು ದೂರದವರೆಗೆ ನೀರನ್ನು ಚೆಲ್ಲಿದೆ ಅಂತ ಹೇಳಿ. ಸ್ವಲ್ಪ ಇದು ಕೊಡಿ, ಟೇಪ್ ಕೊಡಿ. ಇವಾಗ ಟೇಪ್ ಇದೆ ನನ್ನ ಕೈಯಲ್ಲಿ. ಇವಾಗ ನೀವೇ ನೋಡಿ ವೀಕ್ಷಕರೇ, ಲೈವ್ ಆಗಿ ನೋಡಿ ಎರಡದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿ. ರಾಕರಿಂದು ನೋಡೋಣ. ನೋಡಿ, ರಾಕರಿಂದು ಗೆರೆ ಇಲ್ಲಿತ್ತು, ಇಲ್ಲಿ ಕೋಲ್ ಇಟ್ಟಿದ್ದಾರೆ ಅವರು. ಇಲ್ಲಿಂದ ಅಲ್ಲಿವರೆಗೆ ರಾಕರ್ ಇದೆ. ಇವಾಗ ರಾಕರಿಂದು ಫಸ್ಟ್ ಅಳ್ದು ನೋಡೋಣ. ನೀವು ಈ ಕಡೆ ಹಿಡ್ಕೊಳ್ಳಿ, ಇದು ಈ ಕಡೆ ಫೀಟ್ ಅಲ್ಲ. ಹಾಂ, ಈ ಕಡೆ ಹಿಡ್ಕೊಳ್ಳಿ, ನೀವು ಲೈನ್ವರೆಗೆ ಹಿಡ್ಕೊಳ್ಳಿ. ನಾನು ಇದರ ಬುಡಕ್ಕೆ ಹೋಗ್ತೀನಿ. ಕಂಪ್ನಿಯವರು ಹೇಳಿದ್ರು ಇದು ಒಂದು ಸೈಡ್ 20 ಅಡಿ, ಟೋಟಲ್ 40 ಅಡಿ ಕೊಡುತ್ತೆ ಅಂತ ಹೇಳಿದ್ರು. ನೋಡೋಣ ಒಂದು ಸೈಡ್ ಎಷ್ಟು ಅಂತ ನೋಡೋಣ. ಇವಾಗ ಬಿಗಿಡಿಲಿ. ಇದು 27 ಬರ್ತಿದೆ ಇಲ್ಲಿ. 27 ಬರ್ತಾ ಉಂಟಾ? ಹಾಂ, ನೋಡಿ ವೀಕ್ಷಕರೇ, ಒಂದು ಸೈಡ್ 27 ಅಡಿ ಹಾರ್ತಾ ಇದೆ ನಮ್ದು. ಅಂದ್ರೆ 2 ಅಡಿ ಬಿಡುವ ಗಾಳಿಗೆ, 2-3 ಅಡಿ ಅಷ್ಟು ಬಿಡುವ ನಾವು. 27 ಅಂತ ಹೇಳಿದ್ರೆ ಒಂದು 22 ಅಡಿ ಹಿಡಿದ್ರು ಸಾಕು. ನಾವು ಒಂದು ಸೈಡ್ 22 ಅಡಿ ಹಿಡಿಯೋಣ. ಇಲ್ಲ, 25 ಬರುತ್ತೆ, ಗಾಳಿ ಬರುತ್ತೆ. ಮತ್ತೇನಾದ್ರು ಪ್ರಾಬ್ಲಮ್ ಗಿಲಮ್ ಆಯ್ತು ಅಂತ ಹೇಳಿ ಒಂದು 22 ಅಡಿ ಹಿಡಿದ್ರು ನಾವು 25 ಅಡಿ ಹಾರುತ್ತೆ. 25 ಅಡಿ ಹಾರುತ್ತೆ ಅದು. ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಓಕೆ, ಸರಿ. ಹಾಗಾದ್ರೆ ನಾವು 25 ಅಡಿ ಅಷ್ಟು ಹಿಡಿಯೋಣ. ಒಂದು ಸೈಡ್ 25 ಅಡಿ ಹಾರ್ತಿದ್ದು ನಮಗೆ, ಮತ್ತೊಂದು ಸೈಡು ಮತ್ತೆ 25 ಅಡಿ, ಟೋಟಲ್ 50 ಅಡಿ ಹಾರ್ತಾ ಇದೆ. ಕಂಪ್ನಿಯವರು ಹೇಳಿದ್ದು 40 ಅಡಿ ಹಾರುತ್ತೆ ಅಂತ ಹೇಳಿದ್ರು. ಆದರೆ ಒಂದು ಸೈಡ್ ಇದು 25 ಅಡಿ, ಎರಡು ಸೈಡ್ ಇದು 50 ಅಡಿ ಹಾರ್ತಾ ಇದೆ. ಇವಾಗ ಗಜಜಟ್ಟು ನೋಡೋಣ ಎಷ್ಟು ದೂರದವರೆಗೆ ಹಾರಿದೆ ಅಂತ ಹೇಳಿ. ಬನ್ನಿ ವೀಕ್ಷಕರೇ, ಇಲ್ಲಿ ಬನ್ನಿ. ಗಜಜಟ್ಟಿಂದು ಲೈನ್ ನೋಡಿ, ಇಲ್ಲಿದೆ, ಇಲ್ಲಿವರೆಗೆ ಒದ್ದೆ ಮಾಡಿದೆ. ಫುಲ್ ಪರ್ಫೆಕ್ಟ್ ಆಗಿ ಇಲ್ಲಿವರೆಗೆ ಒದ್ದೆ ಮಾಡಿದೆ. ಬಿಸಿಲಿಗೆ ನೀರು ಕಾಣಲಿದೆ. ಹಾಂ, ಇದು ಎಕ್ಸಾಕ್ಟ್ಲಿ 25 ಅಡಿ ಬರ್ತದೆ. ಹಾಂ, ನೋಡಿ ವೀಕ್ಷಕರೇ, ಈ ಗಜಜಟ್ಟು ಒಂದು ಸೈಡ್ 25 ಅಡಿ ಕೊಡ್ತಾ ಇದೆ. ಎರಡು ಸೈಡ್ ಕೂಡಿಸಿದ್ರೆ 50 ಅಡಿ ಆಗುತ್ತೆ. ಆದರೆ ಕಂಪ್ನಿಯವರು ಹೇಳಿರುವಂಥದ್ದು ಇದು ಒಂದು ಸೈಡ್ 20 ಅಡಿ, ಎರಡು ಸೈಡು 50. ಕಂಪ್ನಿಯವರು ಹೇಳಿದ್ದು ಒಂದು ಸೈಡ್ 20 ಅಡಿ, ಎರಡು ಸೈಡ್ 40 ಅಡಿ ಕೊಡುತ್ತೆ ಅಂತ ಹೇಳಿದರು. ಆದರೆ ಇದು ನಮಗೆ 50 ಅಡಿ ಕೊಡ್ತಾ ಇದೆ. ಎರಡರಲ್ಲೂ ಸೇಮ್ ನೀರಿನ ಒಂದು ಡಿಸ್ಟೆನ್ಸು ಬರ್ತಾ ಇದೆ. ಹಾಗೆ ಕೂಡ ಪ್ರೆಷರ್ ಕೂಡ ಸೇಮ್ ಇದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗ ಎರಡನ್ನೂ ಕಂಪೇರ್ ಮಾಡಿ ನಿಮಗೆ ಹೇಳ್ತೇನೆ ಯಾವುದು ಉತ್ತಮ ಅಂತ ಹೇಳಿ. ನೀವು ಕೂಡ ಲೆಕ್ಕ ಹಾಕಿ. ಈಗ ಎರಡರದ್ದು ರೇಟ್ ಹೇಳೋದಾದ್ರೆ, ಒಂದಕ್ಕೆ 15 ರೂಪಾಯಿ ಇದೆ, ಒಂದಕ್ಕೆ 25 ರೂಪಾಯಿ ಇದೆ. ಯಾವುದಕ್ಕೆ? ಮಿನಿ ವಿಂಕ್ಲರ್ ಅಥವಾ ರಾಕರಿಗೆ 15 ರೂಪಾಯಿ ಇದೆ, ಗಜಕ್ಕೆ 25 ರೂಪಾಯಿ ಇದೆ. 10 ರೂಪಾಯಿಲಿ ಡಿಫ್ರೆನ್ಸ್ ಆಗುತ್ತೆ ನಿಮಗೆ.
ಹಾಗೆ ಕೂಡ ಡಿಸ್ಟೆನ್ಸ್ ಅಂತೂ ಎರಡು ಕೂಡ ಸೇಮ್ ಡಿಸ್ಟೆನ್ಸನ್ನು ಕವರ್ ಮಾಡಿದ್ದಾವೆ. ಆದರೆ ಹನಿಗಳಲ್ಲಿ ನಾನು ಹೇಳೋದಾದರೆ ಹನಿ ಸ್ವಲ್ಪ ಮಿನಿ ವಿಂಕ್ಲರಿಂದು ಅಥವಾ ರಾಕರ್ ಇದು ಮೇಲ್ಗಡೆಯಿಂದ ಹಾರ್ತಾ ಇದೆ. ಹಾಗೆ ಹನಿಗಳು ಕೂಡ ಸ್ವಲ್ಪ ದಪ್ಪ ದಪ್ಪ ಹನಿಗಳು ಬೀಳ್ತಾ ಇದ್ದಾವೆ, ಆಬ್ವಿಯಸ್ಲಿ ಬಿದ್ದೇ ಬೀಳುತ್ತೆ. ಹಾಗೆ ಕೂಡ ನಮ್ಮ ಒಂದು ಏನು ನಮ್ಮ ಗಜ ಜೆಟ್ ಇದೆ ವೀಕ್ಷಕರೇ, ಅದರ ಹನಿಗಳು ಅದಕ್ಕೆ ಏನು ಮಿನಿ ವಿಂಕ್ಲರಿಗೆ ಕಂಪೇರ್ ಮಾಡಿದರೆ ಇದರ ಹನಿಗಳು ತುಂಬ ಚಿಕ್ಕ 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 ಹನಿಗಳು, ಇದು ಮತ್ತು ರೊಟೇಷನ್ ಕೂಡ ತುಂಬ ಸ್ಪೀಡ್ ಆಗಿದೆ. ನೀರು ತುಂಬ ಹೈಟಿಂದ ಹೋಗ್ತಾ ಇಲ್ಲ, ಸ್ವಲ್ಪ ಲೆವೆಲ್ಲಿಂದ ಹೋಗ್ತಾ ಇದೆ. ಜೆಟ್ ಎಷ್ಟು ಹೈಟ್ ಇದೆ ಅದರಿಂದ ಸ್ವಲ್ಪ ಹೈಟಿಂದ ಹೋಗ್ತಾ ಇದೆ. ಹಾಗೆ ಕೂಡ ನೀರು ಡಿಸ್ಚಾರ್ಜ್ ಮಾಡುವಂಥ ಕೆಪಾಸಿಟಿ ಇದರಲ್ಲಿ ನಮ್ಮದು ಏನು ರಾಕರ್ ಅಥವಾ ಮಿನಿ ವಿಂಕ್ಲರಲ್ಲಿ ನೀರು 1 ತಾಸಿಗೆ 400 ಲೀಟರಷ್ಟು ನೀರು ಅದು ಪೂರೈಕೆ ಮಾಡ್ತಾ ಇದೆ. ಹಾಗೆ ಕೂಡ ಇದು 1 ತಾಸಿಗೆ 700 ಲೀಟರಷ್ಟು ನೀರು ಪೂರೈಕೆ ಮಾಡ್ತಾ ಇದೆ. ಇದರಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಎರಡರಲ್ಲಿ ಡಿಫ್ರೆನ್ಸ್ ಏನು ಅಂತ ಹೇಳಿ. ನಿಮ್ಮ ಬಳಿಯಲ್ಲಿ ಒಂದು ವೇಳೆ ಕಡಿಮೆ ನೀರಿದೆ, ಹಾಗೆ ಕೂಡ ನಿಮಗೆ ಕಡಿಮೆ ರೇಟಿಂದು ಒಂದು ಜೆಟ್ ಬೇಕು ಅಂತ ಹೇಳಿದರೆ ನೀವು ಮಿನಿ ವಿಂಕ್ಲರ್ ಅಥವಾ ರಾಕರ್ ಜೆಟ್ಟನ್ನು ನೀವು ಯೂಸ್ ಮಾಡ್ಬೋದು. ಅದರ ಜಾಗದಲ್ಲಿ ಅದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ. ಹಾಗೆ ಕೂಡ ಇದರ ಬಗ್ಗೆ ಹೇಳ್ತಿದ್ರೆ ನಿಮ್ಮ ಹತ್ರ ನೀರು ಜಾಸ್ತಿ ಇದೆ, ಹಾಗೆ ಕೂಡ ನಿಮಗೆ ಜಾಸ್ತಿ ನೀರನ್ನು ಅದೇ ಸಮಯದಲ್ಲಿ ಜಾಸ್ತಿ ನೀರನ್ನು ನೀವು ಗಿಡಗಳಿಗೆ ಪೂರೈಕೆ ಮಾಡಬೇಕು ಅನ್ನೋದು ನಿಮಗೆ ಇದ್ದರೆ ವೀಕ್ಷಕರೇ, ನೀವು ಗಜ ಜೆಟ್ಟನ್ನು ಯೂಸ್ ಮಾಡ್ಬೋದು ವೀಕ್ಷಕರೇ. ಇದು ಎರಡರಲ್ಲೂ ಇರುವಂಥ ಒಂದು ವ್ಯತ್ಯಾಸ ವೀಕ್ಷಕರೇ. ಈಗ ಎರಡರಲ್ಲಿ ನನಗೆ ಉತ್ತಮ ಯಾವುದು ಅಂತ ಹೇಳಿದರೆ ವೀಕ್ಷಕರೇ, ನನಗೆ ಅದರ ಜಾಗದಲ್ಲಿ ಅದು ಕರೆಕ್ಟ್ ಅನಿಸ್ತು, ಇದ್ರ ಜಾಗದಲ್ಲಿ ಇದು ಕರೆಕ್ಟ್ ಅನಿಸ್ತು. ಅದರ ರೇಟಿಗೆ, ಅದರ ನೀರು ಡಿಸ್ಚಾರ್ಜ್ ಮಾಡುವಂಥ ಕೆಪಾಸಿಟಿಗೆ ರಾಕರ್ ಕರೆಕ್ಟ್ ಆಗಿದೆ, ಮತ್ತು ಇದರ ರೇಟಿಗೆ ಇದು ನೀರು ಡಿಸ್ಚಾರ್ಜ್ ಮಾಡುವಂಥ ಕೆಪಾಸಿಟಿಗೆ ಅದು ಕರೆಕ್ಟ್ ಆಗಿದೆ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ಇವತ್ತಿನ ಒಂದು ಹೋಲಿಕೆಯ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ನಮ್ಮ ಚಾನಲಲ್ಲಿ ಲಿಂಕನ್ನು ಶೇರ್ ಮಾಡಿ. ಹಾಗೆ ಕೂಡ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.